ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ವಿಚಾರವಾಗಿ ಸಂಸದ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಶಾ ಭೇಟಿ ರಾಜಕೀಯ ಚರ್ಚೆ ನಡೆದಿಲ್ಲ, ಗೊಂದಲ ನಿವಾರಣೆಯಾಗಿದೆ, ಇನ್ನೂ ಸಣ್ಣ ಪುಟ್ಟ ವಿಚಾರ ಇತ್ಯರ್ಥ ಆಗಲಿದೆ ಎಂದಿದ್ದಾರೆ. ಇನ್ನು ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿ, ರಾಯರೆಡ್ಡಿ ದೊಡ್ಡ ಭ್ರಷ್ಟಾಚಾರ ಇದೆ ಎಂದು ಹೇಳಿದ್ರು. ಬಿಆರ್ ಪಾಟೀಲ್ ಜಮೀರ್ ಪಿಎ ಜೊತೆಗೆ ಮಾತನಾಡಿದ ಆಡಿಯೋ ಬಂದಿದೆ. ಶಿಫಾರಸು ಮಾಡಿದವರನ್ನ ಬಿಟ್ಟು ಹಣ ಕೊಟ್ಟವರಿಗೆ ಮನೆ, ಹಣ ಕೊಟ್ರೆ ಎಲ್ಲ ಕೆಲಸ ಆಗುತ್ತೆ ಎನ್ನುವುದು ಗೊತ್ತಾಗುತ್ತೆ. ಬಿಜೆಪಿ ಭ್ರಷ್ಟಾಚಾರ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಸರ್ಕಾರದ ಭ್ರಷ್ಟಾಚಾರ ಈಗ ಫ್ರೂ ಆಗಿದೆ. ಕಂದಾಯ ಮಂತ್ರಿ ಬೈರೇಗೌಡ ತಹಸೀಲ್ದಾರ್ ಕಚೇರಿಗೆ ಭೇಟಿ ಕೊಟ್ಟಿದ್ದಾರೆ. ಹಣ ಕೊಟ್ಟವರ ಕೆಲಸ ಬೇಗ ಆಗುತ್ತೆ ಅಂತ ಸಾರ್ವಜನಿಕರು ದೂರಿದ್ದಾರೆ. ತಹಸೀಲ್ದಾರ್ ಕಚೇರಿ ಈ ಕೆಲಸಕ್ಕೆ ಇಷ್ಟು ಹಣ ಎಂದು ಬೋರ್ಡ್ ಹಾಕಿದೆ. ಸ್ವತಃ ಕಂದಾಯ ಸಚಿವರೇ ಇದನ್ನ ಹೇಳಿದ್ದಾರೆ. ಮಂತ್ರಿ ಬಿಆರ್ ಪಾಟೀಲ್ ಹೇಳಿಕೆ ನೋಡಿದ್ರೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿದೆ. ಸಿದ್ದರಾಮಯ್ಯ ಆಡಳಿತದಲ್ಲಿ ಹಿಡಿತ ಕಳೆದುಕೊಂಡಿದ್ದಾರೆ. ಆದಷ್ಟು ಬೇಗ ರಾಜೀನಾಮೆ ಕೊಟ್ಟು ಹೋಗೋದು ಒಳ್ಳೆಯದು ಎಂದಿದ್ದಾರೆ. ದೇಶದಲ್ಲಿ ಮತ್ತು ಇಡೀ ಜಗತ್ತಿನಲ್ಲಿ ಯೋಗ ದಿನಾಚರಣೆ ನಡೀತಾ ಇದೆ. ಭಾಳ ಮುಖ್ಯವಾಗಿ ದೇಶದ ಪ್ರಧಾನಮಂತ್ರಿ ನಮ್ಮ ನಾಯಕರಾದ ನರೇಂದ್ರ ಮೋದಿಜಿಯವರು ಯಾವಾಗ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದರು ಆ ಸಂದರ್ಭದಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರೋಗ್ಯನ ಕಾಪಾಡುವಂಥ ಯೋಗ ಎಕ್ಸಸೈಸ್ಗಳನ್ನ ಅದನ್ನು ಯೋಗ ದಿನಾಚರಣೆ ಅಂತೇಳಿ ವಿಶ್ವಸಂಸ್ಥೆಗೆ ಮನವರಿಕೆ ಮಾಡಿಕೊಟ್ಟು ವಿಶ್ವಸಂಸ್ಥೆಯ ಮುಖಾಂತರ ಇವತ್ತು ಯೋಗ ದಿನಾಚರಣೆ ಮಾಡಲಿಕ್ಕೆ ಏನೊಂದು ಡಿಕ್ಲೇರ್ ಮಾಡಿಸಿದ್ರು. ಅದರಿಂದ ಭಾಳಷ್ಟು ಪರಿಣಾಮ ಆಗಿದೆ. ಬರೀ ಕೇವಲ ಭಾರತ ದೇಶದಲ್ಲಿ ಮಾತ್ರ ಇದ್ರ ಬಗ್ಗೆ ಹೆಚ್ಚು ಒಂದು ಜಾಗೃತಿ ಇರುವಂಥ ಸಂದರ್ಭದಲ್ಲಿ ಇವತ್ತು ಇಡೀ ಜಗತ್ತಿನಲ್ಲಿ ಈ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮತ್ತು ಅದರಲ್ಲಿ ನೂರಾರು ರಾಷ್ಟ್ರಗಳಲ್ಲಿ ಈ ಯೋಗಕ್ಕೆ ಒಂದು ಮಹತ್ವ ಬಂದಿದೆ. ಮತ್ತು ಯೋಗ ದಿನಾಚರಣೆ ಮುಖಾಂತರ ಒಂದು ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳುವುದಕ್ಕೆ ಅನುವು ಆಗಿದ್ದರಿಂದ ಇವತ್ತು ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲಿ ಎಲ್ಲ ಜನಸಾಮಾನ್ಯರು ಸಹಿತ ಈ ಯೋಗ ಎಕ್ಸಸೈಸಲ್ಲಿ ಭಾಗವಹಿಸ್ತಾ ಇರೋದು ಸಂತೋಷದ ಸಂಗತಿ ಅನ್ನುವಂಥ ಮಾತಾಡಿದ್ದಾರೆ. ಇವತ್ತು ಆಂಧ್ರ ಪ್ರದೇಶದಲ್ಲಿ ಇವತ್ತು ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ಇವತ್ತು ಯೋಗ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ದಾಖಲೆಯ 3.5 ಲಕ್ಷ ಜನಸಾಮಾನ್ಯರು ಆ ಯೋಗ ದಿನಾಚರಣೆ ಭಾಗವಹಿಸ್ತಾ ಇರೋದು ಒಂದು ಸಂತೋಷದ ಸಂಗತಿ. ಇದರ ಮುಖಾಂತರ ಒಂದು ಆರೋಗ್ಯದ ಒಂದು ಬದಲಾವಣೆ ಮತ್ತು ನಮ್ಮ ದೇಶದ ಸಂಸ್ಕೃತಿ ಪರಂಪರೆ ಏನಿದೆ ಯೋಗ ಅದನ್ನು ಇಡೀ ದೇಶಕ್ಕೆ ಇಡೀ ಜಗತ್ತಿಗೆ ಅದನ್ನು ಪ್ರಸಾರ ಮಾಡುವಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಮಾಡಿದ್ದಾರೆ. ಇದರ ಮುಖಾಂತರ ಭಾಳ ಒಂದು ಯುವ ಜನಾಂಗದಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ.